ಕೇಂದ್ರ ಸರ್ಕಾರ ಏನು ವಾಣಿಜ್ಯ ಸಿಲಿಂಡರ್ ಬಳಕೆ ಏನು ಒಂದು 993 ರೂಪಾಯಿ ದರವನ್ನ ಏನು ದಿಢೀರನೆ ಏರಿಕೆ ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ಏನೋ ಹೋಟೆಲ್ ಉದ್ಯಮ ಸಾಕಷ್ಟು ಆಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಸಾಕಷ್ಟು ಉದ್ಯಮದಾರರು ಕೂಡ ಮಾತಾಡಿರ್ತಕ್ಕಂಥದ್ದು. ನಮ್ ಜೊತೆ ಮತ್ತೊಬ್ರು ಇದಾರೆ, ಮಾತಾಡಿಸ್ತೇನೆ. ಅಂದ್ರೆ ಹೋಟೆಲ್ ಮಾಲೀಕರಿದ್ದಾರೆ. ಈಗಾಗಲೇ 993 ರೂಪಾಯಿ ನಾಳೆಯಿಂದ ವಾಣಿಜ್ಯ ಬಳಕೆ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಏನ್ ಆಘಾತ ಆಗಿದೆ ತಮ್ಮಲ್ಲಿ? ಸರ್ ಅದು ಒಂದೇ ಸರಿ 1,000 ರೂಪಾಯಿ ಜಾಸ್ತಿ ಮಾಡಿದ್ರೆ ಅಂದ್ರೆ ಏನ್ ಮಾಡ್ಬೇಕು ಸರ್? ನಾವು ನೋಡಿ ಈಗ ಸಿಂಗಲ್ ಬದಿ 15 ರೂಪಾಯಿ 20 ರೂಪಾಯಿ 25 ರೂಪಾಯಿ ರೇಟ್, ನಮ್ದೆಲ್ಲ ಸಣ್ಣ ರೇಟ್. ದಿವಸ 1,000 ರೂಪಾಯಿ ರೇಟ್ ಜಾಸ್ತಿ ಮಾಡ್ಕೊಂಡು ಒಂದೇ ಸರಿ ಮಾಡಿದ್ರೆ ಏನ್ ಮಾಡ್ಬೇಕು ಹೇಳಿ ಸರ್? ಎಲ್ಲಿಗೆ ಹೋಗ್ಬೇಕು? ಹುಡುಗರು ಸಂಬಳ ಕೊಡೋದು, ಗ್ಯಾಸ್ ತಗೊಳ್ಳೋದು, ಮಾಲ್ ಕಿರಾಣಿ ತರೋದು, ಕಿರಾಣಿ ಸಹ ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದ್ ನಿಮಗೆ ಆಲ್ರೆಡಿ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಒಂಥರ ದಿಕ್ಕು ಇದ್ದಂಗೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ದಿಢೀರನೆ 100 ರೂಪಾಯಿ 200 ರೂಪಾಯಿ ಮಾಡ್ತಾ ಇತ್ತು ಮುಂಚೆ ಎಲ್ಲ. ಇತ್ತು ಜಾಸ್ತಿ ಆಗತ್ತೆ ಅಂತೇಳಿ 100 200 ಆಗ್ಬೋದು ಅಂತ ತಿಳ್ಕೊಂಡಿದೆ. ಒಂದೇ ಸಹ 1,000 ರೂಪಾಯಿ ಅಂದ ತಕ್ಷಣ ಬಹಳ ಒಂಥರ ಆಘಾತನೇ ಅದು. ಹೊರೆನೇ ಸರ್, ತುಂಬಾ ಹೊರೆ ಅದು. ಅಂದ್ರೆ ಮೊದಲೇ ಮಧ್ಯಪ್ರಾಚ್ಯ ಯುದ್ಧ ನಡೆದಿದ್ದಾಗ ಗ್ಯಾಸ್ ಸಿಲಿಂಡರ್ ಸರಿಯಾಗಿ ಸಿಗ್ತಾ ಇರಲಿಲ್ಲ. ಈಗ ಬ್ಲಾಕ್ ಅಲ್ಲಿ 4,000 6,000 ಹೆಚ್ಚಿಗೆ ರೇಟ್ ಕೊಟ್ಟು ಈಗಾಗಲೇ ಹೋಟೆಲ್ ಉದ್ಯಮ ಅಂದ್ರೆ ನಡೆಸ್ತಾ ಇರ್ತಕ್ಕಂಥದ್ದು. ಎಷ್ಟೋ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದನ್ನು ಕೂಡ ನೋಡಿದ್ದೇವೆ. ಇದೆಷ್ಟು ದೊಡ್ಡ ಆಘಾತಕ ವಿಷಯ ಅಲ್ಲ? ತುಂಬಾ ಕಷ್ಟ. ಈ ನೋಡಿ 2,500 ರೂಪಾಯಿ ತಗೊಂತಿದ್ರು ಆಲ್ರೆಡಿ. ಈಗ ಇದು 3,500 ರೂಪಾಯಿ ಆಯ್ತು. 3,500 ಅಂದ್ರೆ ಸಿಲಿಂಡರ್ ಇಲ್ಲ, ಅವರು ಗಾಡಿ ಬಂದಿಲ್ಲ, ಇಲ್ಲ ಸ್ಟಾಕ್ ಇಲ್ಲ, ಇದನ್ನೇ ಹೇಳ್ತಾರೆ. ಅಂದ್ರೆ ಯಾವುದೇ ರೀತಿ ಸ್ಟಾಕ್ ಸಮಸ್ಯೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಅರೆ ಅವ್ರು ಹೇಳ್ತಾರೆ ಸರ್, ಎಲ್ಲಿ ಇವ್ರು ಕೊಡೋದಿಲ್ಲಲ್ಲ. ಇವ್ರ ಕಡೆ ಕೇಳಿದ್ರೆ ಸಿಲಿಂಡರ್ ಇಲ್ಲ, ಅಲ್ಲಿ ಇದ್ರ ಪ್ಲಾಂಟ್ ಅಲ್ಲಿ ಇಲ್ಲ, ಹೀಗೆ ಹೇಳ್ತಾರೆ. ಅದನ್ನೇ ಈಗ ಕಸ್ಟಮರ್ ರೇಟ್ ಅನ್ನೋದು ಜಾಸ್ತಿ ಮಾಡಿದ್ರೆ ಕಸ್ಟಮರ್ ಎಲ್ಲ ಹೊಡ್ತಾ ಇಲ್ಲ ಸರ್. ಕಸ್ಟಮರ್ ಕೇಳಿದ್ರೆ ಅವರು ಹಂಗೆ ರೇಟ್ ಜಾಸ್ತಿ ಆದ ತಕ್ಷಣ ಎಲ್ಲ ರೇಟ್ ಜಾಸ್ತಿ ಆಗಿರುತ್ತೆ. ಏನು ಸ್ವಲ್ಪ ಕಡಿಮೆನೂ ಆಗುತ್ತೆ, ಬರೋದು ಕಡಿಮೆ ಆಗ್ತದೆ, ಎಲ್ಲ ಸಮಸ್ಯೆ ಅಲ್ಲ ಸರ್. ದಿಢೀರ್ನೆ ಮಾಡೋದು ಸರಿ ಅನ್ಸಲ್ಲ. ಸರಿ ಅನ್ಸಲ್ಲ. ನಾವು ಸರ್ ನಮ್ಮ ನಿರೀಕ್ಷೆ 100-200 ರೂಪಾಯಿ ಜಾಸ್ತಿ ಆಗುತ್ತೆ ಅನ್ನೋ ಗ್ಯಾರಂಟಿ ಇತ್ತು. ಅದು 200 ರೂಪಾಯಿ ಆಗ್ಬೋದು ಅನ್ನೋ ಲೆಕ್ಕ ಆಗಿತ್ತು. ಇದು ಒಂದೇ 1,000 ರೂಪಾಯಿ ಅಂದ ತಕ್ಷಣ ಬಹಳ ಹೊರತ. ಅಂದ್ರೆ 993 ರೂಪಾಯಿ ದೊಡ್ಡ ಹೊರತ ಅಲ್ಲ ಸರ್. ನಾವೀಗ ನೋಡಿ ನಮಗೆ ಒಂದು ಸಿಲಿಂಡರ್ 1-2 ದಿವಸ ಬರುತ್ತೆ ಅಂದ್ರೆ ಅದು 1,500 ರೂಪಾಯಿ ಅದು ಇದ್ರೆ ನೆಟ್ ಹೋಗುದಿಲ್ಲ ಸರ್ ಅದೀಗ. ಹಂಗಾಗಿ ಅದೇ ಕಷ್ಟ, ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ತಾವು ಕೂಡ ಈಗೇನಾದ್ರು ಏರಿಕೆ ಮಾಡಿದಾರ? ಏನಾದ್ರು ಇಷ್ಟ ತನಕ ಏರಿಕೆ ಏನ್ ಮಾಡಿಲ್ಲ ಸರ್. ಇದೀನಿ ಏನ್ ಅನಿವಾರ್ಯ ಪ್ರಸಂಗ, ಏನ್ ಮಾಡೋಕೆ ಬರೋದಿಲ್ಲ. ಏನ್ ನೋಡಿ 1-5 ರೂಪಾಯಿ ಹಿಂಗೆ ಏರ್ಸ್ಕೊಂಡ್ಲೇಬೇಕು ಅಷ್ಟೇ. ಯಾಕಂದ್ರೆ ಇಲ್ಲಾಂದ್ರೆ ತಮಗೂ ಕೂಡ ಹೊರೆ ಆಗುತ್ತೆ. ತುಂಬಾ ಹೊರೆ ಅಂದ್ರೆ ತುಂಬಾ ಹೊರೆ ಸರ್. ಅಂದ್ರೆ ಏನ್ ಹೇಳಿಕ್ ಇಷ್ಟಪಡ್ತೀರಿ? ಅಲ್ಲ ಏನ್ ಸರ್, ಈ ರೇಟ್ ಈ ತರ ಒಂದೇ ಸರಿ ಏರಿದ್ರೆ ಎಲ್ಲ ಕಷ್ಟ. ಹೌದು, ಹಂಗಂತೇಳಿ ಒಂದೇ ಸರಿ 1,000 ರೂಪಾಯಿ ಅಂದ ತಕ್ಷಣ ತುಂಬಾ ಕಷ್ಟ. ಅದು 100-200 ರೂಪಾಯಿ ಮಾಡಿದ್ರೆ ಏನೋ ಒಟ್ಟು ಅಡ್ಜಸ್ಟ್ಮೆಂಟ್ ಆಗ್ತಿತ್ತು. ಎಲ್ಲ ಕಡೆ ಹಂಗೆ ನಡೀತದೆ ಅಂದ್ರೆ ಎಲ್ಲರಿಗೂ ಗೊತ್ತಾಯ್ತಲ್ಲ. ಅದೊಂದು ಸಾಮಾನ್ಯ ಇದೆ ಅಂತ ಹೇಳ್ಕೊಂಡು ನಡೆದಂಗೆ ಹೋಗ್ತಿತ್ತು. ಇದು ನೋಡ್ರಿ 1,000 ರೂಪಾಯಿ ಅಂದ್ರೆ ತುಂಬಾ ಹೊರೆ. ಅಂದ್ರೆ ಈಗ ಪ್ರೆಸೆಂಟ್ ಗೌರ್ಮೆಂಟ್ ಏನು ವಾಣಿಜ್ಯ ಸಿಲಿಂಡರ್ ಬಳಕೆ ರೇಟ್ ಮಾಡ್ತಿದ್ರು, ಏನ್ ರೇಟ್ ಇತ್ತು ಇವಾಗ? ಸದ್ಯ ಈಗ ನಮ್ಗೆ ಈಗ ಸರ್ 2,500 ರೂಪಾಯಿ ತಗೊಂತ ಇದ್ರು. 2,500 ತಗೊಂತ ಇದ್ರೆ ಈಗ 1,000 ರೂಪಾಯಿ 3,500 ಮಟ್ಟ ಆಗ್ಬೋದು. 3,500 ರೂಪಾಯಿ ಕೊಟ್ಟು ಏನ್ ಅಂಗಡಿ ನಡೆಸುತ್ತೆ ಸರ್? ಈ ಸಣ್ಣ ಪುಟ್ಟ ಅಂಗಡಿ ನಮ್ಮಂತವರೆಲ್ಲ ಹೆಂಗ್ ನಡೆಸ್ಬೇಕಂತ ಗೊತ್ತಾಗುತ್ತೆ. 3,500 ಕೊಟ್ಟರು ಕರೆಕ್ಟ್ ಆಗಿ ಸಿಲಿಂಡರ್ ಸಿಗ್ತಾ ಇದೆ ನಿಮ್ಗೆ? ಇಲ್ಲ. ಫೋನ್ ಮಾಡ್ರೆ ಸ್ವಿಚ್ ಆಫ್, ಫೋನ್ ಎತ್ತೋದಿಲ್ಲ, ಫೋನೇ ರಿಸೀವ್ ಮಾಡಲ್ಲ. ಅಂದ್ರೆ ಇಲ್ಲಿರ್ತಕ್ಕಂಥ ಏನೋ ಮಾಲೀಕರು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ವಾಣಿಜ್ಯ ಬಳಕೆ ಸಿಲಿಂಡರ್ ದರವನ್ನ 100 ರೂಪಾಯಿ 200 ರೂಪಾಯಿ ಏರಿಕೆ ಮಾಡ್ತಾ ಇದ್ರು. ಅದೇನ್ ನಮ್ಗೆ ತಡ್ಕೊಳ್ತಾ ಇದ್ವಿ. ಆದ್ರೆ ಒಮ್ಮೆ ಸಡನ್ ಆಗಿ ದಿಢೀರಿನೇ 993 ರೂಪಾಯಿ ಏರಿಕೆ ಮಾಡಿದ್ರಿಂದ ಈಗ ಹೋಟೆಲ್ ಉದ್ಯಮ ಸಾಕಷ್ಟು ಆಘಾತಕ್ಕೆ ಒಳಗಾಗಿದೆ ಅಂತ ಹೇಳಿ ಇಲ್ಲಿರ್ತಕ್ಕಂಥ ಹೋಟೆಲ್ ಮಾಲೀಕರ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.